ಓಕೆ. ಸರ್ ನಮ್ಮನ್ನೆಲ್ಲ ಯಾಕೆ ತೀರ್ಸ್ಕೊಂಡ್ಬಂದು ಕೂರಿಸಿದ್ದೀರಾ? ಅನೌನ್ಸ್ ಪಿಕ್ಚರ್ ತೋರಿಸ್ತೀರಾ ಸರ್? ಸುಮ್ಮನೆ ಇರೋ, ಪರೀಕ್ಷೆ ಹತ್ರ ಬರ್ತಿದೆ. ಪಿಕ್ಚರ್ ಅಂತೆ ಪಿಕ್ಚರ್. ಹೌದು ಸರ್, ನಾವು ಪರೀಕ್ಷೆಗೆಲ್ಲ ಓದ್ಕೋಬೇಕು. ಪರೀಕ್ಷೆ ಎಲ್ಲ ಮುಗ್ದಾದ್ಮೇಲೆ ಪಿಕ್ಚರ್ ಆದ್ರೂ ನೋಡ್ಬೋದು. ನೋಡಿ, ನೀವೆಲ್ಲ ಶಾಂತವಾಗಿರಿ. ನಿಮ್ಗೆ ಸಹಾಯ ಮಾಡೋಕ್ಕೆ ಇವ್ರು ಬಂದಿರೋದಿಲ್ಲ. ಏನ್ ಸಹಾಯ ಅಷ್ಟೇ? ನಮ್ಗೆಲ್ಲ ಹೊಸ ಪೆನ್ ಕೊಡ್ಸ್ತಿದ್ದೀರಾ? ಪೆನ್ನು ಪೆನ್ಸಿಲ್ ತಾನೆ, ಅದನ್ನು ಆಮೇಲೆ ಕೊಡಿಸ್ತೀನಿ. ಓಕೆ, ಅದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ವರ್ಕ್ ಇದೆ. 2 ಮಿನಿಟ್ಸ್ ಎಲ್ಲರೂ ವೆಯ್ಟ್ ಮಾಡಿ. ನಿಮ್ಗೆಲ್ಲರಿಗೂ ಒಂದು ಸರ್ಪ್ರೈಸ್ ಇದೆ. ಅಲ್ಲಿವರೆಗೂ ನೀವೆಲ್ಲ ಸೈಲೆಂಟ್ ಆಗಿರಬೇಕು. ಓಕೆ, ಗುಡ್. ಕಾವೇರಿ ಅವರೇ, ರೆಡಿನಾ? ಹಾಂ ಸರ್, ನಾನು ತಯಾರಿದ್ದೀನಿ. ಕಾವೇರಿ ಟೀಚರು ಮಕ್ಕಳೇ, ಎಲ್ಲರೂ ಶಾಂತವಾಗಿರಿ. ಎಲ್ಲರೂ ಹೇಗಿದ್ದೀರಾ? ನೀವ್ ಹೇಗಿದ್ದೀರಾ ಟೀಚರ್? ನಾನು ಚೆನ್ನಾಗಿದ್ದೀನಿ. ಆದರೆ ತುಂಬ ದಿವಸದಿಂದ ನಿಮ್ಮನ್ನು ಯಾರನ್ನೂ ನೋಡಿರ್ಲಿಲ್ವಲ್ಲ, ಅದಕ್ಕೆ ಸ್ವಲ್ಪ ಬೇಜಾರಾಗಿತ್ತು. ಈಗ ನಿಮ್ಮನ್ನು ನೋಡಿದ್ಮೇಲೆ ಆ ಬೇಜಾರೆಲ್ಲ ಮಾಯ ಆಯ್ತು. ಇನ್ನೇನು, ಪರೀಕ್ಷೆ ಎಲ್ಲ ಹತ್ರ ಬಂತು. ಎಲ್ಲ ತಯಾರಾಗಿದ್ದೀರಾ? ಎಲ್ಲಾನು ಓದ್ಕೊಂಡಿದ್ದೀರಾ? ಆದ್ರೆ ಕೆಲವೊಂದು ಪಾಠಗಳು ಎಷ್ಟೇ ಹೋದ್ರೂ ತಲೆಗೆ ಹೋಗ್ತಾ ಇಲ್ಲ ಮೇಡಮ್. ಹೌದು ಟೀಚರ್, ಪರೀಕ್ಷೆ ಅಂದ್ರೆ ಭಯ ಆಗ್ತಿದೆ. ನನ್ನ ವಿದ್ಯಾರ್ಥಿಗಳು ಹೆದರೋದ? ಇಲ್ವೇ ಇಲ್ಲ. ಇನ್ನ ಜೀವನದಲ್ಲಿ ಎಷ್ಟೆಲ್ಲ ಪರೀಕ್ಷೆಗಳು ಬರುತ್ತೆ, ಅದಕ್ಕೆಲ್ಲ ನಾವು ಧೈರ್ಯವಾಗಿರ್ಬೇಕಲ್ವಾ? ಧೈರ್ಯವಾಗಿದ್ರೆ ಎಲ್ಲ ಪರೀಕ್ಷೆನೂ ಸುಲಭವಾಗಿ ಎದುರಿಸ್ಬೋದು. ಅದಕ್ಕೆ ಏನ್ ಮಾಡ್ಬೇಕು ಹೇಳಿ? ನನ್ನ ಹತ್ರ ಆಗತ್ತೆ, ನನ್ನ ಕೈಯಲ್ಲಾಗತ್ತೆ, ನಾನು ಚೆನ್ನಾಗಿ ಓದ್ತೀನಿ ಅನ್ನೋದನ್ನ ಸಕಾರಾತ್ಮಕವಾಗಿ ಯೋಚನೆ ಮಾಡ್ಬೇಕು. ಹಾಗಂತ ಬರೀ ಯೋಚನೆ ಮಾಡ್ಕೊಂಡು ಕೂರೋದಲ್ಲ, ಪ್ರತಿಯೊಂದು ಪಾಠನೂ ತಲೆಗೆ ಹೋಗೋ ರೀತಿಲಿ ಅರ್ಥ ಮಾಡ್ಕೊಂಡು ಓದ್ಬೇಕು. ಪ್ರತಿಯೊಂದು ಪಾಠಕ್ಕೂ ನಮ್ಮ ದೈನಂದಿನ ಜೀವನಕ್ಕೆ ಏನೋ ಒಂದು ಸಂಬಂಧ ಇರುತ್ತೆ. ಅದನ್ನ ಅರ್ಥ ಮಾಡ್ಕೊಂಡು ನೆನಪಲ್ಲಿ ಇಟ್ಕೊಂಡ್ರೆ ಎಲ್ಲ ಪಾಠಗಳು ಚೆನ್ನಾಗಿ ಅರ್ಥ ಆಗುತ್ತೆ. ಆದ್ರೆ ಪರೀಕ್ಷೆ ಕೊಠಡಿಗೆ ಹೋದಾಗ ಆಗೋ ಭಯ ಹೇಗೆ ಕಡಿಮೆ ಮಾಡ್ಕೊಳ್ಳೋದು ಟೀಚರ್? ಎಷ್ಟೇ ಚೆನ್ನಾಗಿ ಓದ್ಕೊಂಡ್ರು ಅಲ್ಲಿ ಹೋದಾಗ ಭಯದಿಂದ ಎಲ್ಲ ಮರ್ತೋಗುತ್ತೆ ಟೀಚರ್. ಅದಕ್ಕೆ ಮೊದಲು ಪರೀಕ್ಷೆ ಕೊಠಡಿ ಒಳಗೆ ಹೋದ ತಕ್ಷಣ ಒಂದ್ ಕ್ಷಣ ಆರಾಮಾಗಿ ಸಮಾಧಾನವಾಗಿ ಕೂತ್ಕೋಬೇಕು. ಆ ನಂತರ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ಉತ್ತರ ಗೊತ್ತಿದೆಯೋ ಅದನ್ನ ಮೊದಲು ಬರಿಬೇಕು. ಸಂದೇಹ ಇರೋದನ್ನ ಕೊನೆಯಲ್ಲಿ ಇಟ್ಕೊಂಡು ಬರಿಬೇಕು. ಸರಿ ಟೀಚರ್. ನೀವು ಚಿಂತೆ ಮಾಡಬೇಡಿ ಮಕ್ಕಳ. ಇನ್ನು 1 ವಾರ ನಾನು ನಿಮಗೆ ಕ್ಲಾಸ್ ತಗೋತೀನಿ. ಇಲ್ಲಿ ಚೆನ್ನಾಗಿ ಪಾಠನ ಕೇಳ್ಕೊಂಡು ಮನೇಲಿ ಹೋಗಿ ಅದನ್ನ ಚೆನ್ನಾಗಿ ಅಭ್ಯಾಸ ಮಾಡಬೇಕು. ಎಲ್ಲರೂ ಚೆನ್ನಾಗಿ ಪರೀಕ್ಷೆ ಬರಿಬೇಕು. ಈ ಸರಿ ನಮ್ಮ ಶಾಲೆಗೆ 100ಕ್ಕೆ 100 ಫಲಿತಾಂಶ ಬರಬೇಕು. ಸರಿ ಟೀಚರ್. ಸರಿ, ಈಗ ಪಾಠ ಶುರು ಮಾಡೋಣವಾ? ಪದಾರ್ಥಗಳನ್ನು ಗುಂಪುಗಳಾಗಿ ವರ್ಗೀಕರಿಸುವುದು ಅಂದ್ರೆ ನಮ್ಮ ಸುತ್ತಲಿನ ವಸ್ತುಗಳು. ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಅಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ. ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ. ಎಷ್ಟೇ ದೂರ ಹೋದ್ರೂ ಮರಿಬೇಡ ನಿನ್ನ ಬೇರು, ನಿನ್ನ ಸಾಧನೆಗೆಲ್ಲ ಇದುವೇ ಆದಿ. ಪಾಠಶಾಲಾ 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 ಪಾಠಶಾಲಾ.
ಮಕ್ಳ ನಿಮ್ಮೆಲ್ರಿಗೂ ಈ ಪಾಠ ಅರ್ಥ ಆಯ್ತಾ? ಇನ್ನೇನಾದ್ರೂ ನಿಮ್ಗೆ ಸಂದೇಹ ಇದೆಯಾ? ಸರಿ, ನಾನು ಇನ್ನ ಒಂದ್ ವಾರ ಇದೇ ರೀತಿ ಪಾಠ ಮಾಡ್ತೀನಿ. ಮಾಡಿರೋ ಪಾಠನ ನೀವೆಲ್ಲರೂ ಚೆನ್ನಾಗಿ ಅಭ್ಯಾಸ ಮಾಡ್ಕೊಂಡು ತಯಾರಾಗಿ. ಇದಕ್ಕೆಲ್ಲ ಕಾರಣಕರ್ತರಾಗಿರೋ ಅಗಸ್ತ್ಯ ಸರ್ಗೆ ಹಾಗೆ ಮೇಸ್ಟ್ರಿಗೆ ಎಲ್ರು ಧನ್ಯವಾದ ಹೇಳಿ ಮಕ್ಳ. ಕಾವೇರಿ ಹೇಳಿದ್ದನ್ನೆಲ್ಲ ಸರಿಯಾಗಿ ಕೇಳಿಸ್ಕೊಂಡ್ರಲ್ಲ ಮಕ್ಕಳೇ, ಚೆನ್ನಾಗಿ ಓದ್ಕೊಳ್ಳಿ. ಕಾವೇರಿ, ನಿನ್ನಿಂದ ಮಕ್ಕಳಿಗೆ ತುಂಬ ಸಹಾಯ ಆಯ್ತಮ್ಮ. ಈ ಪಾಠ ನಾನು ಬೇರೆ ರೀತಿ ಹೇಳ್ಕೊಡ್ತಿದ್ದೆ, ಅದು ಬಹುಶಃ ಅವ್ರಿಗೆ ಅರ್ಥ ಆಗಿರಲಿಲ್ಲ ಅಂತ ಕಾಣುತ್ತೆ. ಈಗ ತುಂಬ ಚೆನ್ನಾಗಿ ಅರ್ಥ ಆಗಿರುತ್ತೆ. ಅಯ್ಯೋ, ಇದ್ರ ಸಹಾಯ ಏನಿದೆ ಮೇಷ್ಟ್ರೆ? ನೀವು ಇಡೀ ಶಾಲೆನ ನೀವು ಒಬ್ರೇ ನೋಡ್ಕೊಂಡಿದ್ದೀರಾ. ನಾನು ಅಲ್ಲೇ ಇದ್ದು ಪಾಠ ಮಾಡ್ಬೇಕಾಗಿತ್ತು, ಆದ್ರೆ ಆಗ್ಲಿಲ್ಲ. ಹೀಗಾದ್ರೂ ನಾನು ಪಾಠ ಮಾಡಕ್ ಆಗ್ತಿದ್ಯಲ್ಲ ಮೇಷ್ಟ್ರೆ, ಅದ್ ನನ್ ಪುಣ್ಯ. ಸರಿ ಮೇಷ್ಟ್ರೆ, ನಾನು ಮತ್ತೆ ನಾಳೆ ಪಾಠ ಮಾಡ್ತೀನಿ. ಧನ್ಯವಾದ. ಓಕೆ ಮಗಳೇ, ಈಗ ನಿಮ್ಗೆ ಡೌಟ್ಸ್ ಎಲ್ಲ ಕ್ಲಿಯರ್ ಆಯ್ತಾ? ಗುಡ್. ನಿಮ್ ಟೀಚರ್ ಹೇಳ್ದಾಗೆ ಎಕ್ಸಾಮ್ಸ್ನ ಚೆನ್ನಾಗಿ ಮಾಡಿ. ಆಲ್ ದಿ ಬೆಸ್ಟ್. ಶ್ರೇಷ್ಠ ವಿದ್ಯೆ ಎನ್ನುವುದನ್ನು ತಿಳಿದ ದೇಶ ನಮದು, ವಿಶ್ವದ ಕಣ್ಣು. ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು, ನಂಬಿ ನಡೆದರೆ ಸಾಕು ಸಾರ್ಥಕ ಬದುಕು. ಶಿಕ್ಷಣ ಶಿಕ್ಷೆ ಅಲ್ಲ, ನಮ ಕಾಯುವ ರಕ್ಷೆ. ಪುಸ್ತಕ ಹಿಡಿದ ಕೈಲಿ ಸರಿದಾರಿಯ ನಕ್ಷೆ. ತಂದೆ ತಾಯಿ ದುಡಿಮೆ ನಮ್ಮ ಬೆಳವಣಿಗೆ, ತಿದ್ದೋ ಗುರುವಿನ ತಾಳ್ಮೆ ನಮ್ಮ ಬರವಣಿಗೆ. ಓದಿಸುವವರಿಗೆ ಮಾತ್ರ ಸಿರಿತನ ಬಡತನ ಎಲ್ಲ, ಓದೋ ಮನಗಳಿಗೆ ಯಾವುದು ಇಲ್ಲ. ಪದವಿ ಅಂಕೆ ಇದ್ದರೆ ನೀ ಗೆದ್ದ ಹಾಗಲ್ಲ, ವಿನಯ ಮೌಲ್ಯ ಎಂದಿಗೂ ಸೋಲುವುದಿಲ್ಲ. ನನ್ನ ದೇಹ